ಇವತ್ತು ವಿಶೇಷವಾದದ್ದು ಚಕ್ರಿ ಭಜನೆ ಹಾಗೂ ಧರ್ಮ ಜಾಗೃತಿ ಸಮಾರಂಭ. ಚಕ್ರಿ ಭಜನೆ ಅಂತ ಮಾತ್ರ ಕೇಳಿರೀಗ, ಇನ್ನು ನನ್ನಿಂದ ಧರ್ಮ ಜಾಗೃತಿ ಬಗ್ಗೆ ಹೇಳ ಬಯಸ್ತಾ ಇದ್ದೇನೆ. ಬಹಳ ಮಹತ್ವದ ವಿಷಯ ಕೂಡ ಇದೆ, ತಾವೆಲ್ಲರೂ ಗಮನಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ವೀರಶೈವ ಧರ್ಮ ಅಧ್ಯಾತ್ಮದ ಸಂಪತ್ತನ್ನು ಸರ್ವ ಜನ ಸಮಾದಾಯಕ್ಕೂ ಸದಾ ಕೊಡುಗೆಯಾಗಿ ನೀಡುತ್ತಾ ಬಂದಿದೆ. ಆಚಾರ, ವಿಚಾರ, ಸಂಸ್ಕಾರ, ಸಂಸ್ಕೃತಿ, ಪದ್ಧತಿ, ಪರಂಪರೆ, ವೈರಾಗ್ಯ, ವೈಭವ, ವೈಚಾರಿಕತೆ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅದ್ಭುತವಾದ ಜ್ಞಾನ ಭಂಡಾರವನ್ನು ಸಾಗರ ದೃಶ್ಯದ ರೂಪದಲ್ಲಿ ದತ್ತಿ ನೀಡಿದೆ. ಜನಮಾನಸದಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕ ಮನೋಭಾವನೆಗಳನ್ನು ಮೂಡಿಸಿದ ಭಾರತದ ಆಧ್ಯಾತ್ಮಿಕ ಅಪಾರ ಸಂಪನ್ಮೂಲವನ್ನು ಹೊತ್ತು ಇವತ್ತು ರಾಷ್ಟ್ರಗಳು ಸಹ ತನ್ನೆಡೆಗೆ ತಿರುಗಿ ನೋಡುವಂತೆ ಮಾಡಿದೆ. ಇಷ್ಟೆಲ್ಲ ವೈಭವಪೂರ್ಣ ಧಾರ್ಮಿಕ ಸಂಪತ್ತನ್ನು ಹೊಂದಿದ ಭಾರತದಲ್ಲಿ ಧರ್ಮದ ಮೇಲೆ ಅಧರ್ಮದ ಪ್ರಭಾವ ಬೀರಿದಾಗ ಎಷ್ಟೆಷ್ಟೋ ಕ್ರಾಂತಿಕಾರಿ ಬೆಳವಣಿಗೆ ನಡೆದವು. ಈ ಮಣ್ಣಿನಲ್ಲಿ ಮತ್ತೆ ಧರ್ಮದ ಧ್ವಜವನ್ನು ನೆಟ್ಟ ಐತಿಹಾಸಿಕ ನಮ್ಮ ದಾಖಲೆಯ ಪುಟಗಳಲ್ಲಿ ನಮೂದಾಗಿದೆ. ಧರ್ಮಗಳಲ್ಲಿ ಶ್ರೇಷ್ಠ ಮತ್ತು ಶ್ರೇಷ್ಠವೆನಿಸಿರುವ ವೀರಶೈವ ಧರ್ಮ ತನ್ನದೇ ಆದ ಪರಂಪರೆ ಹೊಂದಿ ವ್ಯಕ್ತಿಗಿಂತಲೂ ತತ್ವಕ್ಕೆ, ಚರಿತ್ರೆಗಿಂತಲೂ ಚಾರಿತ್ರ್ಯಕ್ಕೆ, ಸಿದ್ಧಿಗಿಂತಲೂ ಸಾಧನೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ವೀರಶೈವ ಧರ್ಮ ಶಿವನ ಆದೇಶದಂತೆ ಪಂಚ ಆಚಾರ್ಯರಿಂದ ಭೂಮಂಡಲದಲ್ಲಿ ಸಂಸ್ಥಾಪನೆಗೊಂಡು ಜಾತಿ, ವರ್ಗ, ವರ್ಣ, ಅನೀತಿ, ಅರಾಜಕತೆ, ಅಸ್ಪಷ್ಟತೆ, ಅನಾಗರಿಕತೆ, ಅಂತಃಕಲಗಳನ್ನು ಅಳಿಸಿ ಎಲ್ಲೆಡೆ ಧರ್ಮದ ಬೋಧನೆಯನ್ನು ಸಿದ್ಧಾಂತ ಶಿಖಾಮಣಿಯ ಮೂಲಕ ಅರುಹಿ ಉದ್ಧರಿಸಿದೆ. ಸತ್ಯ ಸನಾತನದ ಪರಂಪರೆ ಹೊತ್ತ ಆದಿ ಪಂಚಪೀಠಗಳು ಮನಕುಲದ ಏಳಿಗೆಗಾಗಿ ಸದಾ ಸಮಾಜಮುಖಿ ಕಾರ್ಯ ಮಾಡುತ್ತಲೇ ಬಂದಿವೆ. ಭಕ್ತರಿಂದ ಏನನ್ನು ಅಪೇಕ್ಷಿಸದೆ ನಿಜ ತತ್ವದ ತಳಹದಿ ಮೇಲೆ ಜ್ಞಾನ ಸಂಪತ್ತನ್ನು ಅನೇಕರಿಗೆ ಯುಗ ಯುಗಗಳಿಂದಲೂ ನೀಡಿದ ಕುರುಹುಗಳು ನಮ್ಮಲ್ಲಿವೆ. ಶಿವನ 5 ಮುಖಗಳಿಂದ ಉಗಮಗೊಂಡ ಆಚಾರ್ಯರು ಬರೀ ಮಾನವ ಸ್ವರೂಪಿಗಳಲ್ಲ, ಅವರು ದೈವಾಂಶ ಸಂಭೂತರು. ದೇವಪರ ಸುಕಾರ್ಯಗಳನ್ನು ಮಾಡಿಸಲು ಧರ್ಮಾಚಾರ್ಯರಾಗಿ ಪರಮಹರತೆಯನ್ನು ಹೊಂದಿದ್ದಾರೆ. ದೈವ ಸಂಬಂಧಿ ಚಟುವಟಿಕೆಗಳಿಗೆ ಇವರ ಕಳಶಯುಕ್ತ ಅಥವಾ ಪ್ರತ್ಯಕ್ಷ ಸಾನ್ನಿಧ್ಯ ಅವಶ್ಯವಾಗಿ ಬೇಕು. ಶಿವರೂಪವೇ ಗುರು ಸ್ವರೂಪವೆಂಬ ಮಾತಿನಂತೆ ಜನಸಾಮಾನ್ಯರ ಎಲ್ಲ ರೀತಿಯ ಶುಭ ಕಾರ್ಯಗಳೆಲ್ಲ ಅಭಯ ಹಸ್ತ ನೀಡುವ ಶುದ್ಧ ಹಸ್ತರು. ಇಂಥ ಪರಮಾಚಾರ್ಯರು, ಪಂಚಾಚಾರ್ಯರು ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಹಾಗೂ ಕಾಶಿಗಳು ಜಗತ್ತುಗಳು ಇವರು ನಮ್ಮ ಬಾಳಿಗೆ ಬೆಳಕಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಪಂಚಪೀಠಗಳ ಜಗದ್ಗುರುಗಳು ಮಹಾಸ್ವಾಮಿಗಳು ಹಾಗೂ ಶಾಖಾ ಪೀಠಗಳ ಮಹಾಸ್ವಾಮಿಗಳು ಶಿವಾಗಮ ಸಾರವನ್ನು ಮೈಗೂಡಿಸಿಕೊಂಡು ವೀರಶೈವ ಸಿದ್ಧಾಂತವನ್ನು ಸಾರುವ ಸಿದ್ಧಾಂತ ಶಿಖಾಮಣಿಯಲ್ಲಿ ಶ್ರೀ ರೇಣುಕ ಭಗವತ್ಪಾದರು ನಿರೂಪಿಸಿದ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮಾ, ದಾನ, ಪೂಜಾ, ಜಪ, ಧ್ಯಾನ ಎಂಬ ಧರ್ಮದ ಅಮೂಲ್ಯವಾದ 10 ಸೂತ್ರಗಳನ್ನು ಸಕಲ ಜನಾಂಗಕ್ಕೆ ಹೇಳಿಕೊಡುತ್ತಿದ್ದಾರೆ. ಸಮಗ್ರ ಜಗತ್ತಿನ ಪ್ರತೀಕವಾಗಿ ವೀರಶೈವ ಬೆಳಗುತ್ತಾ ಬೀರುತ್ತಾ ಬಂದಿದ್ದಾರೆ. ಹುಟ್ಟುವಿನಲ್ಲಿ, ಸಾವಿನಲ್ಲಿ, ಹುಟ್ಟು ಸಾವಿಗಳ ಮಧ್ಯದಲ್ಲಿ ಸಕಲ ಜನಾಂಗಕ್ಕೆ ಸಂಸ್ಕಾರಗಳನ್ನು ಕೊಟ್ಟು ಪುನೀತರನ್ನಾಗಿ ಮಾಡಿ ಕೊನೆಗೆ ಶಿವನಲ್ಲಿ ಲೀನವಾಗುವ ಮಾರ್ಗೋಪಾಯವನ್ನು ಬೋಧಿಸುತ್ತಾ ಬಂದಿರುತ್ತಾರೆ. ಈ ಕಡೆ ಬಸವಾದಿ ಪ್ರಮುಖರು ವೀರಶೈವ ಲಿಂಗಾಯತ ಧರ್ಮಕ್ಕೆ ಎಲ್ಲರಿಗೂ ತಿಳಿಯುವ ಹಾಗೆ ವಚನ ರೂಪದಲ್ಲಿ ತಿಳಿಸಿ ಪ್ರಚಾರ ಹಾಗೂ ಪ್ರಸಾರ ಕೂಡ ಮಾಡಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಸಕಲ ಜನಾಂಗಕ್ಕೆ ವಿದ್ಯಾದಾಸೋಹ, ಅನ್ನದಾಸೋಹ ಒದಗಿಸಿ ಮಹತ್ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಈ 5 ಪೀಠಗಳಲ್ಲಿ ಅದರಲ್ಲಿ ಶ್ರೀಶೈಲ ಪೀಠ ವಿಶೇಷವಾದದ್ದು. ಅದು ತ್ರಿಶಕ್ತಿ ಸಂಗಮ ಅಂತ ನಾನು ಇಲ್ಲಿಗೆ ಹೇಳಿ ಬಯಸ್ತಾ ಇದ್ದೇನೆ. ಮೊದಲೇದು 12 ಜ್ಯೋತಿರ್ಲಿಂಗ ಪೈಕಿ ಅಲ್ಲಿ ನಮ್ಮ ಮಲ್ಲಿಕಾರ್ಜುನ ಮಲ್ಲಯ್ಯನ ಸ್ಥಾನ ಮತ್ತು ಶಕ್ತಿ ಪೀಠದಲ್ಲಿ
ಶ್ರೀಶೈಲ ಭ್ರಮರಾಂಬಿಕೆ ಎಂಬ ಶಕ್ತಿ ಪೀಠ ಕೂಡ ಅಲ್ಲಿದೆ ಮತ್ತು ಶ್ರೀಶೈಲ ಜಗದ್ಗುರು ಕೂಟ್ ಪೀಠ ಕೂಡ ಅಲ್ಲಿದೆ. ಇದು ಒಂದು ಶಕ್ತಿಗಳ ಸಂಗಮ ನಮ್ಮ ಶ್ರೀಶೈಲ ಅಂತ ಇಲ್ಲಿ ತಮಗೆಲ್ಲ ತಿಳಿಸುತ್ತಾ, ವಿಶೇಷವಾಗಿ ಶ್ರೀಶೈಲ ಪೀಠದ ಈ ಪೀಠಾಧಿಪತಿಗಳ ಪ್ರಸ್ತುತ ಶ್ರೀಶೈಲ ಜಗದ್ಗುರುಗಳು ಡಾಕ್ಟರ್ ಚನ್ನಸಿದ್ದರಾಮ್ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು. ಇವರು ಶಕ್ತಿ ವಿಶಿಷ್ಟ ದ್ವೈತ ವೇದಾಂತಾಚಾರ್ಯ ಪದವೀಧರರು, 3 ಸುವರ್ಣ ಪದಗಳ ವಿಜೇತರು, ಸಿದ್ಧಾಂತ ಶಿಖಾಮಣಿ ಮತ್ತು ಭಗವದ್ಗೀತೆ ಮೇಲೆ ಸಂಶೋಧನೆ ನಡೆಸಿ ದರ್ಶನ ಚಕ್ರವರ್ತಿ PhD ಉಪಾಧಿ ವಿಭೂಷಿತರು, ಬಹುಭಾಷಾ ಪಂಡಿತರು, ಸಂಶೋಧಕ ಲೇಖಕರು, ನಿಶ್ಚಲ ವಾಗ್ಮಿಗಳು, ತಾಯಿಯ ಹೃದಯವಂತರು, ದೇವಸ್ವರೂಪಿಗಳಾದ ನಮ್ಮ ಈ ಶ್ರೀಶೈಲ ಜಗದ್ಗುರುರವರು ನಾವೆಲ್ಲರೂ ಇವರನ್ನು ಪಡೆದದ್ದು ಭಾಗ್ಯವಂತರು ಅಂತ ನಾನು ಮತ್ತೊಮ್ಮೆ ಇಲ್ಲಿ ಶಶಿಕಲಾ ಜೊಲ್ಲೆ ಅವರು ಹೇಳಿದ ಪ್ರಕಾರ ನಾನು ಕೂಡ ಅದನ್ನು ಭಾವಿಸಿದ್ದೇನೆ. ಇದನ್ನು ನಾನು ಹರ್ಷದಿಂದ ಮತ್ತು ಶ್ರದ್ಧೆಯಿಂದ ಕೂಡ ಹೇಳ್ತಾ ಇದ್ದೇನೆ. ಇವರು ತಾವು ಮೊದಲಿಗೆ ಜಮಖಂಡಿಯಲ್ಲಿ ಇದ್ದಾಗ ತಾಲೂಕಿನ ಹಿಪ್ಪರಿಗೆ ಪಟ್ಟಣದಲ್ಲಿ ಮಠದ ಸದ್ಭಕ್ತರ ಊರಿನ ಪ್ರಗತಿ ಸಾಕಷ್ಟು ಮಾಡಿದ್ದಾರೆ. ಅಲ್ಲಿ ಜನರು ಧಾರ್ಮಿಷ್ಠರಾಗಿ, ಉದ್ಯೋಗವಂತರಾಗಿ, ಸ್ಥಿತಿವಂತರಾಗಿ ಬಾಳುವಂತೆ ಕೂಡ ಮಾಡಿದ್ದಾರೆ. ಅದೇ ತೆರನಾಗಿ ಇವತ್ತು ನೀವು ಎಲ್ಲ ಕಂಡಿದ್ದು ಇಲ್ಲಿ ಯಡಿಯೂರದಲ್ಲಿ ಮಠಾಪತಿಗಳು ಆದ ನಂತರ ಹಾಗೂ ಶ್ರೀಶೈಲ ಜಗದ್ಗುರುಗಳು ಆದ ನಂತರ ಮಾಡಿದ್ದು ಕಾರ್ಯಗಳು ಅಷ್ಟೇ ಇಲ್ಲ, ನಾವೆಲ್ಲರೂ ನೋಡ್ತಾ ಬಂದಿದ್ದೇವೆ. ಒಂದು ವೈದಿಕ ಪಾಠಶಾಲೆ ಪ್ರಾರಂಭ, ಸಿದ್ಧತೀರ್ಥ ಯಾತ್ರಿ ನಿವಾಸ, ಕಲ್ಯಾಣ ಮಂಟಪ, ಮಹಾರಥ ಮತ್ತು ತೇರಿನ ಮನೆ, ಗುರು ನಿವಾಸ, ವೀರಭದ್ರೇಶ್ವರ ಗುಡಿಯ ಸುತ್ತಮುತ್ತಲು ಕಾಂಕ್ರೀಟ್ ರಸ್ತೆಗಳು ಹಾಗೂ ಗುಡಿಯ ಜೀರ್ಣೋದ್ಧಾರ. ಈಗಾಗಲೇ 12 ಜ್ಯೋತಿರ್ಲಿಂಗ ಏನು ಹಾಗೆ ಅದೇ ಥರನಾಗಿ ಕೂಡ ಇದನ್ನು ಮಾಡಿದ್ದಾರೆ. ಕನ್ನಡ ಗಡಿ ಭವನ, ವಾಣಿಜ್ಯ ಸಂಕೀರ್ಣ, ಮಳಿಗೆಗಳು, ಗೋಶಾಲೆ, ಮಾಂಜರಿ ಹತ್ತಿರ ಮಹಾದ್ವಾರ ಬಾಗಿಲು, ವಿದ್ಯಾರ್ಥಿಗಳ ವಸತಿ ನಿಲಯಗಳು, ಗುಡಿಯ ಮಹಾದ್ವಾರಗಳ ಮೇಲೆ ಗೋಪುರಗಳನ್ನು ಸದ್ಯ ಕಟ್ತಾ ಇದ್ದಾರೆ. ಇವರು ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ಮಾಡಿದ್ದು ತಮಗೆ ಗೊತ್ತಿದ್ದ ವಿಷಯ. ಮತ್ತು 2010ರಲ್ಲಿ ಶ್ರೀಶೈಲ ಪೀಠದ ಪೀಠಾಧಿಪತಿ ಆದ ನಂತರ ಅವರು 2022-23ರಲ್ಲಿ ದ್ವಾದಶ ಕಾರ್ಯಕ್ರಮ ಜರುಗಿತು. ಆ ಹೊತ್ತಿನಾಗಿ ಇಲ್ಲಿಂದ 735 ಕಿಲೋಮೀಟರ್ ಇವತ್ತು ಯಡಿಯೂರದಿಂದ ಶ್ರೀಶೈಲವರೆಗೆ ಪಾದಯಾತ್ರೆ ಮಾಡಿ, ಇಡೀ ಪಾದಯಾತ್ರೆದ ಉದ್ದಕ್ಕೂ ಕೂಡ ಗಿಡಗಳನ್ನು ನಾಟಿಸುತ್ತಾ ಹೋದರು. ಮತ್ತು ಮೇಲಾಗಿ ದುಶ್ಚಟಗಳನ್ನು ಭಿಕ್ಷೆ ಬಿಡಿದರು, ಲಿಂಗಗಳ ದೀಕ್ಷೆಯನ್ನು ಕೊಟ್ಟು ಮುಂದುವರಿತಾ ಇದ್ದರು. ಅಲ್ಲಲ್ಲಿ ಕೂಡ ಸತ್ಸಂಗವನ್ನು ಮಾಡಿ ಮತ್ತು ಅಲ್ಲಿ ಎಲ್ಲ ಥರದ ಒಂದು ಧಾರ್ಮಿಕದ ಭಾವನೆಗಳನ್ನು ಮೂಡಿಸಿ ಎಲ್ಲರೂ ಉದ್ಧರಿಸುತ್ತಾ ಹೋಗಿ 33 ದಿನಗಳ ಕಾಲ ಅವರು ನಡೆದರಲ್ಲಿ. ಅಲ್ಲಿ ಹೋದ ನಂತರ ಕೂಡ ತಮ್ಮ ಕಾರ್ಯವೈಖರಿ, ಅವರಲ್ಲಿ ಕೂಡ ವ್ಯವಹಾರ ಜ್ಞಾನ ಕೂಡ ಇದೆ, ಧಾರ್ಮಿಕತೆ ಇದೆ, ಆಧ್ಯಾತ್ಮಿಕ ಇದೆ. ಬಹಳಷ್ಟು ಓದಿಕೊಂಡು ಈಗ PhD 3 ಮಾಡ್ಯಾರ. ಅವರು ಚಿನ್ನದ ಪದಕವನ್ನು ಎಲ್ಲರೂ ಪಡೆದಿದ್ದಾರೆ. ಅವರ ಕಾರ್ಯವೈಖರಿ ಎಲ್ಲರನ್ನೂ ಕರ್ಕೊಂಡು ಎಲ್ಲರಿಗೂ ತಿಳಿಸಿ ಹೇಳಿ ಭಕ್ತರಿದ್ದಲೇ ಮಾಡಿಸುವಂಥ ಕೆಲಸ ಅವರು ಬಹಳಷ್ಟು ಸ್ಪಷ್ಟವಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗಿ ಆಂಧ್ರ ಗೌರ್ಮೆಂಟಿಗೆ ಹೇಳಿ 10 ಎಕರೆ ಜಮೀನುಗಳನ್ನು ಮಾಡುವ ಒಂದು ಪ್ರಗತಿಯ ನೋಟಗಳನ್ನು ತೋರಿಸಿದಾಗ ಇಂಥ ಒಂದು ಗುರುಗಳು ಮಾಡ್ತಾರೆ ಎಂಬುಗೋಸ್ಕರ ಆ ಸರ್ಕಾರದವರು 10 ಎಕರೆ ಜಮೀನು ಕೊಟ್ಟರು. ತದನಂತರ ಅಲ್ಲಿ 500 ಕಂಬಿಗಳನ್ನು ಕೂಡುವಷ್ಟು ಕಂಬಿ ಮಂಟಪವನ್ನು ಕೂಡ ಇವತ್ತು ಯೋಜನೆ ಮಾಡಿ ಇವತ್ತು ಫೌಂಡೇಶನ್ ಕೂಡ ಹಾಕಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ಯಾರ ಈಗ. ಆಮೇಲೆ ಹೋದ ಭಕ್ತಗಳಿಗೂ ಕೂಡ ಅಲ್ಲಿ ಇಳ್ಕೊಳ್ಳಿಕ್ಕೆ ಸರಿಯಾಗಿ ವ್ಯವಸ್ಥೆ ಆಗಬೇಕು ಎಂಬುಗೋಸ್ಕರ 500 ರೂಮುಗಳೆಲ್ಲ ಒಂದು ಸುಸಜ್ಜಿತವಾದ ಉತ್ಕೃಷ್ಟವಾದ ರೀತಿಯಲ್ಲಿ ಇವತ್ತು ಯಾತ್ರಿ ನಿವಾಸ ಅಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ. ಅಷ್ಟೇ ಅಲ್ಲ, 50 ಬೆಡ್ದ ಒಂದು ಹೈಟೆಕ್ ಹಾಸ್ಪಿಟಲ್ ಅದನ್ನು ಕೂಡ ಇವತ್ತು ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂಥೇಳಿ ಇವತ್ತು ಮಂಜೂರವ್ರು ಸಿಕ್ಕಿದೆ. ಅದು ಕೂಡ ಇವತ್ತು ಅದರಲ್ಲಿ ನಿಮ್ಮ ಸಲುವಾಗಿ ಅದನ್ನು ಪೂರ್ತಿಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮಗೆ ನಿಸರ್ಗ ಚಿಕಿತ್ಸೆಗಾಗಿ ಒಂದು ಇದಕ್ಕೆ ಅಂತಾರೆ ಆಯುರ್ವೇದ ಆರೋಗ್ಯ ಕೇಂದ್ರ ಕೂಡ ಅಲ್ಲಿ
ಮಾಡಲಿಕ್ಕೆ ಇಚ್ಛುಕರಾಗಿದ್ದಾರೆ, ಅದಕ್ಕೂ ಕೂಡ ಜಾಗ ಬಿಟ್ಟಿದ್ದಾರೆ. ಹೀಗೆ ಗುರುಗಳು ಒಂದು 200 ಕೋಟಿ ರೂಪಾಯಿಗಳ ಅಲ್ಲಿ ಒಂದು ಯೋಜನೆ ಹಾಕಿಕೊಂಡು ಇವತ್ತು ಕೆಲಸಗಳು ಕೂಡ ಪ್ರಾರಂಭವಾಗಿದೆ. ನಿಜವಾಗಿಯೂ ಇದು ಐತಿಹಾಸಿಕವಾದ ನಿರ್ಮಾಣ ಅಂತ ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಎಲ್ಲ ಜಗತ್ತುಗಳಲ್ಲಿ ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಶ್ರೀಶೈಲ ಜಗತ್ತುಗಳು ಭಕ್ತರ ಒಂದು ಚೆನ್ನಾಗಿರಲಿ, ಅವರು ಚೆನ್ನಾಗಿ ಬದುಕಲಿ ಅಂತ ಹೇಳಿ ತಮ್ಮ ಸೌಲಭ್ಯಗಳನ್ನು ಕೊಡುವುದು ಅಷ್ಟೇ ಅಲ್ಲ, ಅವರು ನಮಗೆ ಒಳ್ಳೆಯ ಶಿಸ್ತು ಮತ್ತು ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಕೂಡ ಅವರು ನಮಗೆ ತಿಳಿ ಹೇಳಿ ಅವರು ಆಶೀರ್ವದಿಸಿ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಾ ಬಂದಿದ್ದಾರೆ. ಇಂಥ ಒಂದು ಜಗತ್ತುಗಳು ನಮಗೆ ಸಿಕ್ಕಿದ್ದು ನಿಜವಾಗಿ ನಾವೆಲ್ಲರೂ ಭಾಗ್ಯವಂತರು. ಮತ್ತು ನಮ್ಮ ಈ ಇಂದಿನ ದಿನಮಾನದಲ್ಲಿ ನಮ್ಮ ದೇಶ ಆಧ್ಯಾತ್ಮಿಕ ತಳಹದಿ ಮೇಲೆ ನಾವು ಬದುಕ್ತಾ ಇದ್ದೇವೆ ಎಂಬುದಕ್ಕೋಸ್ಕರ ಇವತ್ತು ಶಾಂತಿಯುತವಾಗಿ ಸಾವಿರಾರು ಭಾಷೆಗಳು, ಸಾವಿರಾರು ಜಾತಿಗಳು ಇದ್ದರೂ ಕೂಡ ನಾವು ಚೆನ್ನಾಗಿ ಬದುಕ್ತಾ ಇದ್ದೇವೆ, ಶಾಂತಿ ಬದುಕ್ತಾ ಇದೆ. ಇದಕ್ಕೆಲ್ಲವೂ ಕಾರಣ ನಮ್ಮ ಜಗತ್ತುಗಳು ಮತ್ತೆಲ್ಲ ಸ್ವಾಮೀಜಿಗಳು ಅಂತ ನಾನು ಇಲ್ಲಿ ಹೇಳಿ, ಅದಕ್ಕೆ ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮ್ಯಾಗಿರಲಿ ಅಂತ ಅವರಲ್ಲಿ ಪ್ರಾರ್ಥಿಸಿ ಆ ವೀರಭದ್ರೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಕೂಡ ಮಾಡ್ತಾ ಇದ್ದೇವೆ. ಇನ್ನೊಂದು ಈ ಒಂದು ಹೊತ್ತಿನಲ್ಲಿ ನಾನು ನೆನಪಿಸಲೇಬೇಕು, ಇವತ್ತು ಯಾವುದೇ ಎಷ್ಟೋ ವರ್ಷಗಳಿಂದ ಇವತ್ತು ನಮ್ಮ ವೀರಭದ್ರೇಶ್ವರ ಯಡಿಯೂರದಲ್ಲಿ ಜಾತ್ರೆ ದಿವಸ 3 ದಿವಸ ಸತತ ಕಾಲ ಇವತ್ತು ನಮಗೆ ದಾಸೋಹ ರತ್ನ ಶ್ರೀ ಚಕ್ರವರ್ತಿ ದಾನೇಶ್ವರ ಮಹಾಸ್ವಾಮಿಗಳು ನೀಲಮಾಣಿಕ್ಯ ಮಠ ಬಂಡಿಗಣಿ ಇವರು ದಾಸೋಹ ಮಾಡ್ತಾ ಬಂದಿದ್ದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅವರು ಮತ್ತು ಭೀಮಣ್ಣ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಒಂದು ಸಮಾಜದ ಅವರು ಕೂಡ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಮಹಾಚೇತನ. ಹಾಗೆ ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಶ್ರೀ ಡಾಕ್ಟರ್ ಸಾಮೂರು ಶಿವಶಂಕರ್ ಕೂಡ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಜೀವ ಚೇತನಕ್ಕೂ ಕೂಡ ನಮಸ್ಕರಿಸಿ ಅವರು ಮಾಡಿದಂತಹ ಒಂದು ಮಹಾನ್ ಕಾರ್ಯಗಳು ನಮಗೆ ಮಾರ್ಗದಕ್ಕೆ ನಮಗೆ ಸಿಕ್ಕಿದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಕೊಡೋದು ನಾವು ನಡೆಯೋಣ ಅಂತ ಹೇಳಿ, ವೀರಶೈವ ಲಿಂಗಾಯತ ಧರ್ಮ ಎರಡೂ ಒಂದೇನೇ. ಇದು ಭಾಳ ಸನಾತನವಾದದ್ದು, ಶ್ರೇಷ್ಠವಾದದ್ದು. ಅದಕ್ಕೆ ನಾವು ಬದ್ಧರಾಗಿ ಗುರುಗಳು ಹೇಳಿದ ಪ್ರಕಾರ ನಾವು ನಡಿಲೇಬೇಕು. ನಡೆದಿದ್ದಾದರೆ ನಮ್ಮ ಮೋಕ್ಷ ನಿಶ್ಚಿತ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ 2 ಮಾತಿಗೆ ವಿರಾಮ ಕೋರ್ತಾ ಇದ್ದೇನೆ. ನಮಸ್ಕಾರ.